ಎಲ್ಲರಿಗೂ ನಮಸ್ಕಾರ. ಸೂರ್ಯ ಆರ್ಯ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಬೆಲ್ಲ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಬನ್ನಿ, ಏನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ. 2 ಅಚ್ಚು ಬೆಲ್ಲ, 3 ಕೊಬ್ಬರಿ ಬಟ್ಲು, 1 ಬಟ್ಲು ಹುರಿಗಡಲೆ, 1 ಬಟ್ಲು ಶೇಂಗಾ ಬೀಜ ಮತ್ತು 3/4 ಬಟ್ಲಷ್ಟು ಎಳ್ಳು ತೊಗೊಂಡಿದ್ದೀನಿ. ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ದಪ್ಪ ತಳದ ಪ್ಯಾನಲ್ಲಿ 3/4 ಬಟ್ಲಷ್ಟು ಬಿಳಿ ಎಳ್ಳನ್ನ ಕಂದು ಬಣ್ಣ ಬರೋ ತನಕ ಹುರ್ಕೊಳ್ಳೋಣ. ನಿಮಗೆ ಎಳ್ಳು ತುಂಬ ಇಷ್ಟ ಇದ್ದರೆ ನೀವು 1 ಬಟ್ಲಷ್ಟು ಎಳ್ಳು ಹಾಕೋಬೋದು. ಮತ್ತು ಸ್ವೀಟ್ ತಕ್ಕಂಗೆ ನೀವು ಬೆಲ್ಲ ಇನ್ನೊಂದು ಹಚ್ಚಾದರೂ ಹಾಕೋಬೋದು ಅಥವಾ 1 ಅಚ್ಚು ಕಮ್ಮಿನಾದರೂ ಮಾಡ್ಕೋಬೋದು. ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಎಲ್ಲ ಪ್ರಮಾಣಗಳಲ್ಲೂ ಚೇಂಜ್ ಮಾಡ್ಕೋಬೋದು. ಹೀಗೆ 2-3 ನಿಮಿಷ ಲೈಟಾಗಿ ಕಂದು ಬಣ್ಣಕ್ಕೆ ಬರೋ ತನಕ ಚಮಚದಲ್ಲಿ ಬಾಡಿಸ್ತಾನೆ ಇರಿ, ಇಲ್ಲಾಂದರೆ ಎಳ್ಳು ಸೀದೋಗ್ಬಿಡುತ್ತೆ. ನೋಡಿ, ಈಗ ಇಲ್ಲೆಲ್ಲ ಚಟ್ಪಟ ಅಂತಿದೆ. ಎಳ್ಳು ಹುರಿದಿದ್ದಾಗಿದೆ. ಈಗ ಇದನ್ನು ಪ್ಯಾನಿಂದ ಹೊರಗೆ ತಕ್ಕೊಳ್ಳೋಣ. ಈಗ ಅದೇ ಪ್ಯಾನಲ್ಲಿ 1 ಬಟ್ಲು ಶೇಂಗಾ ಬೀಜ ಹಾಕ್ಕೊಳ್ಳೋಣ. ಶೇಂಗಾ ಬೀಜನೂ ಅಷ್ಟೇ ಚಮಚದಲ್ಲಿ ಬಾಡಿಸ್ತಾನೆ ಇರಬೇಕು. ನಾನು ಎಲ್ಲ ಶೇಂಗಾ ಬೀಜನೂ ಸಂಬಾಗಿ ಹುರ್ಕೊಳ್ಳೋಕ್ಕೆ ಒಂದು ಕಾಟನ್ ಬಟ್ಟೆಯನ್ನು ಹೀಗೆ ಸುತ್ಕೊಂಡು ಲೈಟಾಗಿ ಎಲ್ಲ ಕಡೆ ಪ್ರೆಸ್ ಮಾಡ್ಕೊತ ಹುರ್ಕೊತೀನಿ. ನೀವು ಎಳ್ಳು ಬೆಲ್ಲಕ್ಕೆ ಶೇಂಗಾ ಬೀಜ ತಗೊಳ್ಳುವಾಗ ಅದು ಆದಷ್ಟು ಒಣಗಿರೋ ಶೇಂಗಾ ಬೀಜನ ತಗೊಳ್ರಿ. ಈಗ ಶೇಂಗಾ ಬೀಜ ಹುರಿದಿದ್ದಾಗಿದೆ. ಇದನ್ನು ಒಂದು ದೊಡ್ಡ ತಟ್ಟೆಯಲ್ಲಿ ತಕ್ಕೊಳ್ಳೋಣ. ತೆಗೆದು 5ರಿಂದ 10 ನಿಮಿಷ ಆದಮೇಲೆ ನಾನೊಂದು ಚಿಕ್ಕ ಗುಂಡ್ಕಲ್ ತೊಗೊಂಡಿದ್ದೀನಿ. ಇದರಿಂದ ಲೈಟಾಗಿ ಪ್ರೆಸ್ ಮಾಡ್ಕೋಬೇಕು. 1 ಶೇಂಗಾ ಬೀಜ 2 ಹೋಳಾಗೊಂಡು ನಿಧಾನಕ್ಕೆ ಜಚ್ಕೊಳ್ಳಿ. ಹೀಗೆ ಎಲ್ಲ ಶೇಂಗಾ ಬೀಜನೂ ಜಜ್ಜಿದ ಮೇಲೆ ಹೀಗೆ ಕೈಯಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ಕೆಲವೊಂದು ಶೇಂಗಾ ಬೀಜ ಎಲ್ಲ ಸಿಪ್ಪೆ ಬಿಡಿಸ್ಕೊಂಡಿರಲ್ಲ, ಬೆಳ್ಳ ಪ್ರೆಸ್ ಮಾಡಿ ಆ ಶೇಂಗಾ ಬೀಜ ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ಳಿ. ನೋಡಿ, ನಾನು ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಎಷ್ಟು ನೀಟಾಗಿದೆ ಶೇಂಗಾ ಬೀಜ. ಕರೆಕ್ಟಾಗಿ 2 ಹೋಳಾಗಿದೆ. ಈ ಕೊಬ್ಬರಿನ ಹೇಗೆ ಪೀಸ್ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 3 ಬಟ್ಲು ತೊಗೊಂಡಿದ್ದೀನಿ. ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಹೀಗೆ ಕಟ್ ಮಾಡ್ಕೊತ ಹೋಗಿ. ಬೆಲ್ಲ ಮತ್ತು ಒಣಕೊಬ್ಬರಿ ಬಟ್ಲನ್ನ ನೀವು 1-2 ದಿನನಾದರೂ 1-2 ತಾಸು ಬಿಸಿಲಲ್ಲಿ ಒಣಗಿಸಿಟ್ಕೊಳ್ಳಿ. ಇದರಿಂದ ಈಗ ಇಷ್ಟು ಈಸಿಯಾಗಿ ಕೊಬ್ಬರಿ ಮತ್ತು ಬೆಲ್ಲನ ನೀವು ಕಟ್ ಮಾಡ್ಕೋಬೋದು. ನೋಡಿ, ಈಗ ಆದಷ್ಟು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಪ್ಯಾನಲ್ಲಿ 1-2 ನಿಮಿಷ ಬಿಸಿ ಮಾಡ್ಕೊಂಡಿದ್ದೀನಿ ಪ್ಯಾನ್ನ. ಅದಕ್ಕೆ 30 ಸೆಕೆಂಡ್ ಕಾಲ ಅಷ್ಟೇ ನಾನು ಒಣ ಕೊಬ್ಬರಿನ ಅದರಲ್ಲಿ ಹಾಕಿ ತೆಗಿತೀನಿ. ನೋಡಿ, ಈಗ ಬೆಲ್ಲ ಹೇಗೆ ಕಟ್ ಮಾಡ್ಕೊಳ್ಳೋದು ನೋಡ್ತಾ ಇದ್ದೀರಾ. ನಾನು ಬೆಲ್ಲನ 2 ತಾಸು ಒಣಗಿಸ್ಬಿಟ್ಟಿದ್ದೀನಿ. ನೋಡಿ, ಈ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಬೆಲ್ಲ ಒಣಗಿದೆ ನೀಟಾಗಿ ಬರುತ್ತೆ. ನೋಡಿ, ಈ ಥರ ಕೈಯಲ್ಲಿ ಆಡಿಸ್ಕೊಳ್ತಾ ಇದ್ದರೆ ಪುಡಿ ಬೆಲ್ಲ ಎಲ್ಲ ಕೆಳಗಡೆ ಹೋಗುತ್ತೆ, ಪೀಸ್ ಬೆಲ್ಲ ಎಲ್ಲ ಮೇಲ್ಗಡೆ ಬರುತ್ತೆ, ಪುಡಿ ಬೆಲ್ಲ ಕೆಳಗಡೆ ಉಳಿಯುತ್ತೆ. ಅಥವಾ ನೀವು ಹೀಗಾದರೂ ಮಾಡ್ಕೋಬೋದು. ಮಣೆ ಮೇಲೆ ಕೈಯಲ್ಲಿ ಈ ಥರ ನಿಧಾನಕ್ಕೆ ಈ ಥರ ಮಾಡ್ತಾ ಹೋದರೆ ಪೀಸ್ ಬೆಲ್ಲ ಎಲ್ಲ ಮುಂದೆ ಬರುತ್ತೆ, ಪುಡಿ ಬೆಲ್ಲ ಅಲ್ಲೇ ಉಳ್ಕೊಳ್ಳುತ್ತೆ. ಹೀಗೆ ಪುಡಿ ಬೆಲ್ಲನೂ ಮತ್ತು ಪೀಸ್ ಬೆಲ್ಲನೂ ಸಪ್ರೇಟ್ ಮಾಡ್ಕೊಳ್ಳಿ. ಹೀಗೆಲ್ಲ ಪದಾರ್ಥಗಳು ರೆಡಿಯಾಗಿದೆ. 2 ಅಚ್ಚು ಬೆಲ್ಲ ಪೀಸ್ ಆದಮೇಲೆ 1 ಬೌಲ್ ಅಷ್ಟಾಗಿದೆ. ಹುರಿದಿರೋದು 3/4 ಬೌಲಷ್ಟು ಎಳ್ಳು, ಶೇಂಗಾ ಬೀಜ ಹುರ್ಕೊಂಡಿರೋದು. ನಾನು ಫ್ರೆಶ್ ಆಗಿರೋದು ಹುರಿಗಡಲೆ ತೊಗೊಂಡಿದ್ದೀನಿ.
3 ಬಟ್ಲು ಒಣ ಕೊಬ್ಬರಿ ಪೀಸ್ ಆದಮೇಲೆ 1 ಬೌಲ್ ಅಷ್ಟಾಗಿದೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಣ ಕೊಬ್ಬರಿ, ಶೇಂಗಾ ಬೀಜ, ಹುರ್ಗಡ್ಲೆ, ಬೆಲ್ಲ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಕೊನೆಯಲ್ಲಿ ಎಳ್ಳು ಮಿಕ್ಸ್ ಮಾಡ್ಕೊತಿದ್ದೀನಿ. ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಬೆಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಇದನ್ನೊಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಮುಚ್ಚಿಡಬೇಕು. ಇದನ್ನು ನಾವು 15ರಿಂದ 20 ದಿನ ಫ್ರೆಶ್ ಆಗಿ ಇಟ್ಕೊಂಡು ತಿನ್ಬೋದು. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.